ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ರೀನೀಟ್ ಎಕ್ಸಾಮನ್ನು ಕಂಪ್ಲೀಟು ಮಾಡಿ ಮತ್ತು ಎನ್ ಟಿ ಎ ಕಡೆದಿಂದ ಅಫಿಷಿಯಲ್ ಆಗಿ ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಡು ಮತ್ತು ನಮ್ಮ ಕೆಟಗರಿಯಲ್ಲಿ MBBS ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಅನ್ನೂ ಕಂಪ್ಯೂಸ್ ಒಳಗೆ ಇರುತ್ತೀರಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ನನಗೂ ಇನ್ನೂ ಒಂದು 10 ಮಾರ್ಕ್ಸ್ ಜಾಸ್ತಿ ಬರಬೇಕಾಗಿತ್ತು, ಇನ್ನೂ ಒಂದು ಇಷ್ಟು ಮಾರ್ಕ್ಸ್ ಜಾಸ್ತಿ ಬರಬೇಕಾಗಿತ್ತು, ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನೈತಲ್ಲ ಇನ್ನೂ ಜಾಸ್ತಿ ಬರಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಂಗಿಲ್ಲ. ನೆಕ್ಸ್ಟ್ ಏನಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಆಲ್ರೆಡಿ ನೀಟ್ ಲಾಂಗ್ ಟರ್ಮಿಗೆ ಹೋಗೋಕ್ಕೂ ಕೂಡ ರೆಡಿ ಆಗಿರ್ತಾರೆ. ಅವರಿಗೋಸ್ಕರ ಒಂದು ಲಾಸ್ಟಿಗೆ ಒಂದು ಸಪ್ರೇಟ್ ಆಗಿರುವಂಥ ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ತೀನಿ. ಮತ್ತು ಈಗ ನೆಕ್ಸ್ಟ್ ಏನಂದ್ರೆ ನೀಟ್ ರಿಸಲ್ಟ್ ಬಂದ್ ಆದಮೇಲೆ ಏನು ಮಾಡಬೇಕು ಅನ್ನೋದೇನೈತಲ್ಲ ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಅವಾಗ ಏನಂದ್ರೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದನ್ನ ಕೌನ್ಸ್ಲಿಂಗ್ ಒಳಗೆ ಟೋಟಲ್ ಆಗಿ ನಮ್ಮ ಕರ್ನಾಟಕದ ನೋಡ್ಬೇಕಂದ್ರೆ KEA ಕೌನ್ಸ್ಲಿಂಗ್ ನಡೆಸ್ತೈತಿ ಮತ್ತು ಆಲ್ ಇಂಡಿಯಾ ಕೌನ್ಸ್ಲಿಂಗ್ MCC ಕೌನ್ಸ್ಲಿಂಗ್ ಅಂತ ಹೇಳಿ 2 ಟೈಪ್ ಒಳಗನೆ ಇರ್ತಾವೆ. ನಮ್ಮ ಏನು ಕೌನ್ಸ್ಲಿಂಗ್ ನಡೆಸ್ತೈತಿ ನಮ್ಮ ಕರ್ನಾಟಕದಲ್ಲಿರುವಂಥ ಕಾಲೇಜ್ ಒಳಗೆ 85% ಗೌರ್ಮೆಂಟ್ ಕಾಲೇಜಲ್ಲಿ 85% ಸೀಟ್ಸ್ ಏನೈತಿ ದಿಂದ ಕೌನ್ಸ್ಲಿಂಗ್ ನಡೆಸ್ತಾರೋ, ಮತ್ತು ಇನ್ನು 15% ಸೀಟ್ ಏನಿರ್ತಾವಲ್ಲ ಅವು ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಮುಖಾಂತರ ಕಂಪ್ಲೀಟ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗ್ತಾವೆ. ಮತ್ತು ಇದೆಲ್ಲ ಆದ್ಮೇಲೆ ಕಟ್ ಆಫ್ ಎಷ್ಟು ನಿಂದಿರ್ಬೋದು ಅಂತ ಹೇಳಿ ಬಹಳಷ್ಟು ಜನರಿಗೂ ಕೂಡ ಡೌಟ್ ಇರ್ತೈತಿ. ಕಟ್ ಆಫ್ ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ಯಾವ ಕಾಲೇಜದು ಎಷ್ಟು ಕಟ್ ಆಫ್ ಐತಿ, ನಿಮ್ಮ ರ್ಯಾಂಕಿಗೆ ಮತ್ತು ನಿಮ್ಮ ಮಾರ್ಕ್ಸಿಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ಕೂಡ ಬಹಳಷ್ಟು ಏನೈತಲ್ಲ ಇಂಪಾರ್ಟೆಂಟ್ ಆಗ್ತೈತಿ. ನಾ ಈ ವಿಡಿಯೋ ಒಳಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಬಗ್ಗೆ ಏನೈತಲ್ಲ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡತ್ತಾನೆ. ಈ ಕಾಲೇಜ್ ನಮ್ಮ ಕರ್ನಾಟಕ ಒಳಗೆ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಅಂತಾನೆ ಹೇಳ್ಬೋದು. ಆಲ್ ಇಂಡಿಯಾ ನಮ್ಮ ಆಲ್ ಓವರ್ ಇಂಡಿಯಾ ಒಳಗೂ ಕೂಡ ಬೆಂಗಳೂರು ಮೆಡಿಕಲ್ ಕಾಲೇಜ್ ಏನೈತಲ್ಲ ಟಾಪ್ 50 ಒಳಗೆ ಏನೈತಲ್ಲ ಕಾಲೇಜ್ ಬರ್ತೈತಿ. ಅದಕ್ಕೇನೈತಿ ಬಹಳಷ್ಟು ಏನೈತಲ್ಲ ಕಾಂಪಿಟೇಷನ್ ಅಂತೂ ಇರ್ತೈತಿ ಮತ್ತು ಬಹಳಷ್ಟು ಕಾಂಪಿಟೇಷನ್ ಇರ್ತೈತಿ. ಸಪೋಸ್ ನೆಕ್ಸ್ಟ್ ಯಾವ ಕಾಲೇಜ್ ವಿಡಿಯೋ ಮಾಡೋ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತಾನೆ. ಕಟ್ ಆಫ್ ನೋಡ್ಬೇಕಂದ್ರೆ ಪ್ರತಿ ವರ್ಷನೂ ವೇರಿ ಆಗೇ ಆಗ್ತಿರ್ತೈತಿ. ಆದ್ರೆ ಇಲ್ಲಿ ಪ್ರತಿ ವರ್ಷ ಮಾರ್ಕ್ಸ್ ಅಂತೂ ಬಹಳಷ್ಟು ವೇರಿಯೇಷನ್ ಆಗೇ ಆಗ್ತಿರ್ತೈತೆ. ಆದ್ರೆ ರ್ಯಾಂಕ್ ಒಂದು ಸ್ವಲ್ಪ ವೇರಿಯೇಷನ್ ಆಗಂಗಿಲ್ಲ. ಅದನ್ನೇನೈತಲ್ಲ ನೋಡ್ಬೋದು ನೀವು. ಓಕೆ, ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆ ಬಹಳಷ್ಟು ಜನರಿಗೆ ಏನೈತಲ್ಲ ಗೊತ್ತಿರಂಗಿಲ್ಲ. ಆದ್ರೆ ನೋಡ್ಬೋದು ನೀವು 2025 ಒಳಗಿನ ಕ್ವಶನ್ ಪೇಪರ್ ಬಹಳಷ್ಟು ಏನೈತಲ್ಲ ಟಫ್ ಇತ್ತು, ಮತ್ತು 2024 ಒಳಗಿನ ಕ್ವಶನ್ ಪೇಪರ್ ಏನೈತಲ್ಲ ಬಹಳಷ್ಟು ಈಸಿ ಇತ್ತು, ಮತ್ತು 2023 ಒಳಗಿನ ಕ್ವಶನ್ ಪೇಪರ್ ಮಾಡ್ರೇಟ್ ಇತ್ತು. ಮತ್ತು ಅದನ್ನು ನೋಡ್ಬೋದು ನೀವು. 500 ಮಾರ್ಕ್ಸ್ಗೆ 2025 ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿತ್ತಂದ್ರೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು 2024 ಒಳಗೆ ನೋಡ್ಬೇಕಂದ್ರೆ 2,05,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು 2023 ಒಳಗೆ 1,18,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಆದ್ರೆ ನಮ್ಮ ಕರ್ನಾಟಕ ಒಳಗೆ ಮೇಜರ್ ಆಗಿ ಬಹಳಷ್ಟು ಕಾಂಪಿಟೇಷನ್ ಸ್ಟಾರ್ಟ್ ಆಗುವುದನ್ನ ಎಲ್ಲಿಂದ ಅಂತ ಹೇಳಿ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬಹಳಷ್ಟು ಜನ ಆಲ್ಮೋಸ್ಟ್ ಆಲ್ ಕಮೆಂಟ್ ಬಾಕ್ಸ್ದಾಗಂತೂ ಬಹಳಷ್ಟು ಜನ ಕೇಳತ್ತಿರ್ತಾರೆ. ಅವರಿಗೋಸ್ಕರನೇ ಹೇಳತ್ತೀನಿ, ನಮ್ಮ ಕರ್ನಾಟಕ ಒಳಗೆ ಈ 400ದಿಂದ 500 ಮಟ್ಟ ಏನು ಮಾರ್ಕ್ಸ್ ಅದಾವಲ್ಲ ಇಲ್ಲಿ ಬಹಳಷ್ಟು ಏನೈತಲ್ಲ ಕಾಂಪಿಟೇಷನ್ ಇರ್ತೈತಿ. ಅದಕ್ಕೂ ಎಕ್ಸಾಂಪಲ್ ಅಲ್ಲ ಪ್ರೂಫ್ ಸಮೇತನ ಹೇಳ್ತೀನಿ. ಲಾಸ್ಟ್ ಇಯರ್ 2025 ಅಲ್ಲಿ 551 ಮಾರ್ಕ್ಸ್ಗೆ 500 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಡಿಫ್ರೆನ್ಸ್ ಐತಿ. ಆದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ನೋಡ್ಬೇಕಂದ್ರೆ 71,000 ಸ್ಟೂಡೆಂಟ್ಸ್ 451ದಿಂದ 500 ಮಾರ್ಕ್ಸ್ ಒಳಗದಾರ. ನೀವು ಅಫಿಷಿಯಲ್ ಆಗಿನೂ ಚೆಕ್ ಮಾಡ್ರಿ. 451ದಿಂದ 500 ಮಟ್ಟ ಎಷ್ಟು ಜನ ಸ್ಟೂಡೆಂಟ್ಸ್ ಅದಾರು ಇಲ್ಲಿ ನೋಡ್ಬೋದು ನೀವು. 451ಗೆ
1,21,000 ಆಲ್ ಇಂಡಿಯಾ ರ್ಯಾಂಕ್ ಬಂದಿತ್ತು ಮತ್ತು 500 ಮಾರ್ಕ್ಸ್ಗೆ 52,000 ಬಂದಿತ್ತು. ನೋಡ್ಬೋದು ನೀವು 70,000 ಸ್ಟೂಡೆಂಟ್ಸ್ ಅದಾರ. ಅದಕ್ಕೋಸ್ಕರನ ಯಾರೆಲ್ಲ ಡೌಟ್ ಇರ್ತೈತಿ ಅದಕ್ಕೋಸ್ಕರನ ಕಂಪ್ಲೀಟ್ ಆಗಿ ಏನೈತ್ಲ ನೋಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದ ಏನೈತ್ಲ 5 lakh ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅರೌಂಡ್ ನಿಮ್ಮ ಮಾರ್ಕ್ಸ್ 300 ತನ ಇದ್ರೂ ಕೂಡ ಈ ವರ್ಷನೂ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಜಮ್ಮು ಅಂಡ್ ಕಾಶ್ಮೀರ್ ರಿಸರ್ವೇಶನ್ 41,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ನಿಮಗೇನಾರೆ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಒಂದು ಲಿಂಕನ್ನು ಕೊಟ್ಟಿರ್ತಾನೆ. ಗೂಗಲ್ ಫಾರ್ಮನ್ನು ಕಂಪ್ಲೀಟ್ ಫಿಲ್ ಮಾಡ್ರಿ. ಮತ್ತು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೂ ಕೂಡ ಒಂದು ವಾಟ್ಸಪ್ದಾಗ ಏನೈತ್ಲ ಹಾಯ್ ಅಂತ ಮಾಡ್ರಿ. ಅಲ್ಲಿ ನಿಮ್ಗೆ ಗೂಗಲ್ ಫಾರ್ಮನ್ನು ಕಳಿಸ್ತೇವೆ. ನೆಕ್ಸ್ಟ್ ನಿಮಗೆ ಏನಾರೇ ಕೌನ್ಸಿಲಿಂಗ್ ರಿಲೇಟೆಡ್ ಏನೋ ಡೌಟ್ ಇತ್ತಂದ್ರೂ ಇಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಇರ್ತೈತಿ. ಅಲ್ಲಿ ಹೋಗಿ ಏನೈತ್ಲ ಅಪಾಯಿಂಟ್ಮೆಂಟ್ ತಗೊಂಡು ನೀವು ನನ್ನ ಜೊತೆ 1-to-1 ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಡೌಟ್ಗಳನ್ನ ಏನೈತ್ಲ ಕ್ಲಿಯರ್ ಆಗಿ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ ಬೆಂಗಳೂರು ಮೆಡಿಕಲ್ ಕಾಲೇಜ್ SC ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರ 34,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರ 517 ಮಾರ್ಕ್ಸಿಗೆ. ಮತ್ತು ಕಲ್ಯಾಣ ಕರ್ನಾಟಕ 34,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು ಸೇಮ್ ಮಾರ್ಕ್ಸಿಗೆನ, ಇಲ್ಲಿ ವೇರಿಯೇಷನ್ ಅನ್ನ ಸಿಗಲಿಲ್ಲ. ನೆಕ್ಸ್ಟ್ ಥರ್ಡ್ ರೌಂಡ್ ಒಳಗೂ ಸೀಟ್ ಅಲಾಟ್ಮೆಂಟ್ ಆಗೈತಿ. ಓನ್ಲಿ ಎಷ್ಟಂದ್ರೆ ಒಂದ ಸೀಟ್ ಅಲಾಟ್ಮೆಂಟ್ ಆಗೈತಿ. ನಾ ಈಗೇನ ಸೆಕೆಂಡ್ ರೌಂಡಿಂದ ಎಕ್ಸ್ಪ್ಲೈನ್ ಮಾಡತ್ತಾನೆ. ಮತ್ತು ಕನ್ನಡ ಮೀಡಿಯಮಲ್ಲಿ 77,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂತ ಹೇಳಿ ಬಹಳಷ್ಟು ಜನರಿಗೆ ಏನೈತಿಲ್ಲ ಬಾಳೇನಿಲ್ಲ 481 ಮಾರ್ಕ್ಸಿಗೆ. ಇದು SC ಕ್ಯಾಟಗರಿಯಲ್ಲಿ ನೋಡ್ಬೋದು ನೀವು. ಜನರಲ್ ಮೆರಿಟಿಗೆ ಮತ್ತು ಕನ್ನಡ ಮೀಡಿಯಂಗೆ ಎಷ್ಟು ರ್ಯಾಂಕಿಂಗ್ ಡಿಫ್ರೆನ್ಸ್ ಅಂದ್ರೆ 40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಅದಕ್ಕೆ ಏನಂತಾರೋ ರಿಸರ್ವೇಷನ್. ಕನ್ನಡ ಮೀಡಿಯಮ್ ರೂರಲ್ ರಿಸರ್ವೇಷನ್ ಇರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಟೈಮ್ ಒಳಗೆ ಗೊತ್ತಾಗ್ತೈತಿ. ನೆಕ್ಸ್ಟ್ ರೂರಲ್ ಅಲ್ಲಿ 55,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಎಷ್ಟಂದ್ರೆ 498 ಮಾರ್ಕ್ಸಿಗೆ. ಇದೇನೈತಿ ಈ ವರ್ಷ SC ಕ್ಯಾಟಗರಿಯಲ್ಲಿ ABC ಅಂತ ಡಿವೈಡ್ ಆಗ್ಯಾವು. ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ ಇದರಿಂದ ಯಾರಿಗೆ ಯೂಸ್ಫುಲ್ ಆಗ್ತೈತೆ ಅಂದ್ರೆ ಅದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಏನೈತಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ST ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 495 ಮಾರ್ಕ್ಸ್. ಮತ್ತು ಕಲ್ಯಾಣ ಕರ್ನಾಟಕ 61,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 61,493 ಮಾರ್ಕ್ಸಿಗೆ. ಮತ್ತು ರೂರಲ್ ಅಲ್ಲಿ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 478 ಮಾರ್ಕ್ಸಿಗೆ. ನೋಡ್ಬೋದು ನೀವು ಎಷ್ಟು ಮಾರ್ಕ್ಸ್ ಜನರಲ್ ಮೆರಿಟಿಗೆ ಮತ್ತು ರೂರಲಿಗೆ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಐತೆ ಅಂದ್ರೆ ಅರೌಂಡ್ 17 ಮಾರ್ಕ್ಸ್ ಏನೈತಿಲ್ಲ ಡಿಫ್ರೆನ್ಸ್ ಅನ್ನ ಕಾಣ್ಬೋದು. ಮತ್ತು ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ 20,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಅದಕ್ಕೆ ಹೇಳೋದು ರಿಸರ್ವೇಷನ್ ಅನ್ನೋದು ಏನು ಇಂಪಾರ್ಟೆಂಟ್ ಆಗ್ತೈತಿ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಕ್ಯಾಟಗರಿ 1 ಜನರಲ್ ಮೆರಿಟ್ಗೆ 15,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 543 ಮಾರ್ಕ್ಸಿಗೆ. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕದಲ್ಲಿ 12,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 549 ಮಾರ್ಕ್ಸಿಗೆ. ನಿಮ್ಮ ರ್ಯಾಂಕಿಂಗ್ ಈ ವರ್ಷ ನೀಟ್ ರಿಸಲ್ಟ್ ಏನು ಬರ್ತೈತಿ ಈ ರ್ಯಾಂಕಿಂಗ್ ಒಳಗಿತ್ತಂದ್ರೆ ನಿಮಗೂ ಈ ಕಾಲೇಜ್ದಾಗ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವ್ದಪ್ಪ ಬೆಂಗಳೂರು ಮೆಡಿಕಲ್ ಕಾಲೇಜ್ 2A ಕ್ಯಾಟಗರಿ ಜನರಲ್ ಮೆರಿಟ್ ಅಲ್ಲಿ
8500 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 560 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 10,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 555 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 16,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 543 ಮಾರ್ಕ್ಸ್ಗೆ. ಮತ್ತು ಬೆಂಗಳೂರು ಮೆಡಿಕಲ್ ಕಾಲೇಜ್ 2B ಕ್ಯಾಟಗರಿ ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ ಲಾಸ್ಟ್ ಇಯರ್ 6,400 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 466 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ 8,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 561 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 52,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 50,000 ಆಲ್ ಇಂಡಿಯಾ 500 ಮಾರ್ಕ್ಸ್ಗೆ. ನೋಡ್ಬೋದು ನೀವು ಜನರಲ್ ಮೆರಿಟ್ಗೆ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಕಟ್ ಆಫ್ ವೇರಿಯೇಷನ್ ಆಗ್ಬೋದು ಅಂತ ಹೇಳಿ. ನೆಕ್ಸ್ಟು ರೂರಲಲ್ಲಿ 30,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 548 ಮಾರ್ಕ್ಸ್ಗೆ. ನೆಕ್ಸ್ಟ್ 3B ಜನರಲ್ ಮೆರಿಟಲ್ಲಿ 6,400 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 567 ಮಾರ್ಕ್ಸ್ಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. ಮತ್ತು ಕನ್ನಡ ಮೀಡಿಯಮಲ್ಲಿ 15,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 544 ಮಾರ್ಕ್ಸ್ಗೆ. ಮತ್ತು ಕನ್ನಡ ರೂರಲಲ್ಲಿ 10,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 544 ಮಾರ್ಕ್ಸ್ಗೆ. ನೆಕ್ಸ್ಟ್ 3A ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 3,900 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 597 ಮಾರ್ಕ್ಸ್ಗೆ. ಓಕೆ 578 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 6,800 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 566 ಮಾರ್ಕ್ಸ್ಗೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ 3,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ಗೆ ಅಂದ್ರೆ 584 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 3,800 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 579 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 13,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 549 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 5,500 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 570 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ 7,800 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 562 ಮಾರ್ಕ್ಸ್ಗೆ. ಮತ್ತು ಇದೇನೈತಿ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಮತ್ತು ಈ ವರ್ಷನೂ ನಿಮ್ಮ ರ್ಯಾಂಕಿಂಗ್ ಇದ್ರ ಒಳಗೆ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ನಿಮ್ಗೇನಾರೇ ಡೌಟ್ ಇತ್ತು ಮತ್ತು ಕೌನ್ಸಿಲಿಂಗ್ ಬಗ್ಗೆ ಇತ್ತಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ದಾಗ ಹಾಯ್ ಅಂತ ಕಳಿಸ್ರಿ ಮತ್ತು ನಮ್ಮ ಜೊತೆನೂ ಕಾಂಟ್ಯಾಕ್ಟ್ ಆಗ್ಬೋದು. ಥ್ಯಾಂಕ್ ಯು.